ಮದುವೆ ಆಗದೇ ಇರುವವರಿಗೆ ಇನ್ನು ಮುಂದೆ ಓಯೋ ರೂಮ್ಸ್ಗೆ ಎಂಟ್ರಿ ಇಲ್ಲ ಅಂತ ಓಯೋ ಶಾಕಿಂಗ್ ನ್ಯೂಸ್ ಒಂದನ್ನು ಕೊಟ್ಟಿದೆ. ಓಯೋ ಹೊಸ ನಿಯಮಕ್ಕೆ ಕಾರಣವೇನು ಎಂಬುದನ್ನು ನೋಡೋಕ್ಕೂ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಓಯೋ ರೂಮ್ಸ್ಗೆ ಹೊಸ ವರ್ಷ ಹಾಗೂ ವ್ಯಾಲೆಂಟೈನ್ಸ್ ಡೇ ದಿನದಂದು ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಸೃಷ್ಟಿಯಾಗುತ್ತದೆ. ಅದರಲ್ಲೂ ಈ ಹೊಸ ವರ್ಷದಲ್ಲಿ 7 ರಿಂದ 10 ಲಕ್ಷ ಜನ ಓಯೋ ರೂಮ್ಸ್ಗೆ ಲಗ್ಗೆ ಹಾಕಿದ್ದರು. ಅದರಲ್ಲಿ ಮದುವೆ ಆಗದೇ ಇರುವ ಯುವಕ ಹಾಗೂ ಯುವತಿಯರು ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದರು. ಮದುವೆ ಆಗದೇ ಇರುವ ಯುವಕ ಹಾಗೂ ಯುವತಿಯರು ಹೆಚ್ಚಾಗಿ ಓಯೋಗೆ ಹೋಗುತ್ತಿರುವುದು ಭಾರಿ ಚರ್ಚೆಗೆ ಕಾರಣವಾಗುತ್ತಿರುವ ಬೆನ್ನಲ್ಲೇ ಈ ನಿಯಮ ಜಾರಿ ಮಾಡಿ ಮದುವೆಯಾಗದೆ ಓಯೋ ರೂಮ್ಗೆ ಹೋಗುವವರಿಗೆ ಶಾಕ್ ಕೊಟ್ಟಿದೆ ಅಂತಲೇ ಹೇಳ್ಬೋದು. ಓಯೋ ಸಂಸ್ಥೆ ತನ್ನ ಎಲ್ಲ ಪಾಲುದಾರರಿಗೆ ಈ ಸಂಬಂಧ ನಿರ್ದೇಶನ ಕೊಟ್ಟಿರುವ ಸಾಧ್ಯತೆ ಇದ್ದು, ಸದ್ಯಕ್ಕೆ ಈ ನಿಯಮ ಉತ್ತರ ಪ್ರದೇಶದ ಮೀರತ್ನಲ್ಲಿ ಜಾರಿಯಾಗಿದೆ. ಇಲ್ಲಿ ಓಯೋ ರೂಮ್ ಬುಕ್ ಮಾಡಬೇಕಾದರೆ ಮದುವೆಯಾಗಿದೆ ಎನ್ನುವುದಕ್ಕೆ ದಾಖಲೆಗಳನ್ನು ತೋರಿಸಬೇಕು. ಅಲ್ಲದೆ ನೀವು ಆನ್ಲೈನ್ ಬುಕ್ಕಿಂಗ್ ಮಾಡಬೇಕಾದರೂ ಇದೇ ನಿಯಮ ಅನ್ವಯಿಸಲಿದೆ. ಇದಕ್ಕೆ ಕಾರಣವೇನೆಂದರೆ ಇಲ್ಲಿನ ಸ್ಥಳೀಯರು ಈ ರೀತಿ ಬೇಡಿಕೆ ಇರಿಸಿದ್ದರಿಂದ ಈ ನಿಯಮ ಜಾರಿ ಮಾಡಿರುವುದಾಗಿ ಹೇಳಲಾಗುತ್ತಿದೆ. ಜನರ ಬೇಡಿಕೆ ಹಾಗೂ ನಿರೀಕ್ಷೆಗೆ ತಕ್ಕಂತೆ ತನ್ನ ನಿಯಮಗಳಲ್ಲಿ ಬದಲಾವಣೆ ಮಾಡಿಕೊಳ್ಳುವುದಾಗಿ ಓಯೋ ಸಂಸ್ಥೆ ಹೇಳಿರುವುದು ಕೂಡ ವರದಿಯಾಗಿದೆ. ಬೇರೆ ನಗರಗಳಿಂದಲೂ ಇದೇ ರೀತಿ ಬೇಡಿಕೆ ಬಂದಿರುವುದಾಗಿ ಓಯೋ ಹೇಳಿಕೊಂಡಿದೆ. ಹೀಗಾಗಿ ಬೆಂಗಳೂರು ಸೇರಿ ವಿವಿಧೆಡೆಯೂ ಇದೇ ನಿಯಮ ಶೀಘ್ರ ಜಾರಿಯಾಗುವ ಸಾಧ್ಯತೆ ಇದೆ. ಅದರಲ್ಲೂ ಇತ್ತೀಚಿನ ವರ್ಷಗಳಲ್ಲಿ ಓಯೋ ರೂಮ್ಗಳ ಬೇಡಿಕೆ ತುಸು ಹೆಚ್ಚಾಗಿಯೇ ಇದೆ. ನವಜೋಡಿಗಳು ಒಂದಾಗಿ ಓಯೋ ರೂಮ್ಸ್ಗೆ ಹೋಗೋದು ಜಾಸ್ತಿಯಾಗಿದ್ದು, ಕೆಲವರು ಮಜಾ ಮಾಡುವುದಕ್ಕಾಗಿಯೇ ಓಯೋ ರೂಮ್ ಬುಕ್ ಮಾಡುತ್ತಾರೆ ಎನ್ನುವುದು ಕೂಡ ಆಗಾಗ್ಗೆ ಕೇಳ್ತಿರುತ್ತೇವೆ. ಈ ಎಲ್ಲ ಕಾರಣಗಳಿಂದ ಓಯೋ ಈ ನಿಯಮಕ್ಕೆ ಕೈ ಹಾಕಿದ್ದು, ಮುಂದಿನ ದಿನಗಳಲ್ಲಿ ಇದು ದೇಶದಾದ್ಯಂತ ಜಾರಿಯಾಗುವ ಸಾಧ್ಯತೆ ಇದೆ. ಓಯೋದ ಈ ನಡೆ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಮಾಡಿ.